ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ KGB ಕನೆಕ್ಟ್ ಆ್ಯಪ್ ಮುಖಾಂತರ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಮುಖಾಂತರ ನಾವು ಯಾವ ರೀತಿಯಾಗಿ ಒಂದು ಫಂಡ್ ಟ್ರಾನ್ಸ್ಫರನ್ನು ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲಿ KGB ಕನೆಕ್ಟ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪನ್ನು ಹೇಗೆ ರಿಜಿಸ್ಟರ್ ಮಾಡೋದು, ಡೆಬಿಟ್ ಕಾರ್ಡನ್ನು ಹೇಗೆ ತೊಗೊಳ್ಳೋದು, ಹೊಸ ಡೆಬಿಟ್ ಕಾರ್ಡ್ ಬಂದಿದೆ, ಅದೇ ರೀತಿಯಾಗಿ ಅದರ ಪಿನ್ ಕೂಡ ಹೇಗೆ ಜನರೇಟ್ ಮಾಡಬೇಕಂತ ಕಂಪ್ಲೀಟ್ ವಿಡಿಯೋಗಳನ್ನು ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈಗ ಫಂಡ್ ಟ್ರಾನ್ಸ್ಫರ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಆ್ಯಪನ್ನು ಓಪನ್ ಮಾಡಿ. ಆ್ಯಪನ್ನು ಓಪನ್ ಮಾಡಿದ ನಂತರ ನಿಮಗೊಂದು ಪಾಸ್ಕೋಡ್ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ, ಅಥವಾ ನೀವು ಫಿಂಗರ್ ಪ್ರಿಂಟ್ ಇಟ್ಟಿದ್ರೆ ಫಿಂಗರ್ ಪ್ರಿಂಟನ್ನು ಕೂಡ ಲಾಗಿನ್ ಮಾಡ್ಬೋದು. ಅದಾದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೀವು ನೋಡ್ಬೋದು ಫಂಡ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಫಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನು ಆಲ್ರೆಡಿ ಒಂದು ಬೆನಿಫಿಷರಿಯನ್ನು ಆ್ಯಡ್ ಮಾಡಿದ್ದೆ. ಅದು ಏಕೆ ಮಾಡಿದೆ ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ಈಗ ಹೊಸದಾಗಿ ಬೆನಿಫಿಷರಿ ಆ್ಯಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ಸ್ಟಂಟಾಗಿ ಅಮೌಂಟನ್ನು ಸೆಂಡ್ ಮಾಡ್ತೀರಂದರೆ ಯಾವುದೇ ರೀತಿಯಾದ ಬೆನಿಫಿಷರಿ ಆ್ಯಡ್ ಮಾಡಲ್ಲದೆ ಕೂಡ ಅಪ್ ಟು 10,000 ನಾವು ಇಲ್ಲಿ ಕ್ವಿಕ್ ಪೇ ಮುಖಾಂತರ ನಾವು ಮಾಡಬಹುದು. ಈಗ ನಾವು ಬೆನಿಫಿಷರಿಯನ್ನು ಹೇಗೆ ಆ್ಯಡ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಆ್ಯಡ್ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾರಿಗೆ ಸೆಂಡ್ ಮಾಡ್ತಾ ಇದ್ದೀರಲ್ಲ ಅವ್ರದ್ದು ಅಕೌಂಟ್ ಏನಾದರೂ KGB ಅಂದರೆ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕೇ ಇದ್ದರೆ ನೀವು ಅಕೌಂಟ್ ನಂಬರ್ ಇದ್ದರೆ ಸಾಕು. ಇಲ್ಲಾಂದರೆ ನೀವು ಮೊಬೈಲ್ ನಂಬರ್ ಮುಖಾಂತರ ಮಾಡ್ಬೋದು. ನನ್ನ ಕಡೆಯೂ ಅಕೌಂಟ್ ನಂಬರ್ ಇಲ್ಲ KGBದು, ನಮ್ಮ ಫ್ಯಾಮಿಲಿ ಮೆಂಬರ್ದು. ಅದಕ್ಕೆ ನಾನು ಮೊಬೈಲ್ ನಂಬರಿಂದ ಮಾಡ್ತೇನೆ. ಮೊಬೈಲ್ ನಂಬರನ್ನು ಹಾಕಿ ಅದೇ ಸೇಮ್ ಮೊಬೈಲ್ ನಂಬರ್ ಇನ್ನೊಮ್ಮೆ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಿರೋ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡೋದು ಡೈರೆಕ್ಟ್ಲಿ ಅವರ ಒಂದು ನೇಮ್ ಫೆಚ್ ಆಗುತ್ತೆ. ಮತ್ತು ಇದು ಇಲ್ಲಿ ಅವ್ರಿಗೆ ಒಂದು ನಿಕ್ ನೇಮನ್ನು ಕೂಡ ಇಡ್ಬೋದು. ಅದನ್ನ ಇಟ್ಟು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಮೇಲ್ಗಡೆ ಬೆನಿಫಿಷರಿ ಆ್ಯಡೆಡ್ ಸಕ್ಸಸ್ಫುಲಿ. ನೀವೇನಾದರೂ ಅಂದರೆ ಬೆನಿಫಿಷರಿ ಆ್ಯಡ್ ಮಾಡಿ 1 ಗಂಟೆಗಳ ತನಕ ನೀವು ಯಾವುದೇ ರೀತಿಯಾದ ಒಂದು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನೀವು ಏನು ಮಾಡೋಕ್ಕಾಗುತ್ತೆ, 10,000 ಒಳಗಡೆ ನೀವೇನಾದರೂ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದರೆ ಕ್ವಿಕ್ ಪೇ ಅಂತ ನಾನು ಹೇಳಿದ್ದೆಲ್ಲ ಅದ್ರ ಮುಖಾಂತರ ನೀವು ಮಾಡ್ಬೋದು. 1 ಅವರ್ ನಂತರ ನೀವು ಇದನ್ನು ಟ್ರಾನ್ಸ್ಫರ್ ಮಾಡೋದು. 1 ಅವರ್ ನಂತರನೂ ನಿಮಗೆ ಒಂದು ಕ್ಯಾಪಿಂಗ್ ಇರುತ್ತೆ. ನೀವು 24 ಗಂಟೆಗಳ ಒಳಗಾಗಿ ನೀವೇನಾದರೂ 1 ಗಂಟೆಗಳ ಮೇಲೆ ಮತ್ತು 24 ಗಂಟೆಗಳ ಒಳಗಾಗಿ ಮಾಡ್ತಾ ಇದ್ದರೆ ನಿಮಗೆ ಡೈಲಿ 1 ಲ್ಯಾಕ್ ಲಿಮಿಟ್ ಅಷ್ಟೇ ಇರುತ್ತೆ 24 ಅವರ್ಸು. ಅದಾದಮೇಲೆ ನಿಮಗೆ ಅಪ್ ಟು 5 ಲ್ಯಾಕ್ ನಿಮಗೆ ಡೈಲಿ ನೀವು ಸೆಂಡ್ ಮಾಡ್ಬೋದು. ಈಗ ನಾನು ಹೊಸದಾಗಿ ತಿಳಿಸ್ಕೊಡ್ತೇನೆ. ಮತ್ತು ಈಗ ವಿದಿನ್ ಬ್ಯಾಂಕ್ ಅಂದರೆ KVG ಬ್ಯಾಂಕ್ ಇದ್ದರೆ ಹೇಗೆ ಮಾಡಬೇಕಂತ ನಿಮಗೆ ತಿಳಿಸ್ಕೊಟ್ಟೆ. ಈಗ ಬೇರೆ ಬ್ಯಾಂಕ್ ಇದ್ದರೆ ಹೇಗೆ ಆ್ಯಡ್ ಮಾಡೋದು ಬೆನಿಫಿಷರಿ. ಈಗ ಇಲ್ಲಿ ಕೆಳಗಡೆ ನೋಡ್ಬೋದು, ಈಗ ಇದು KGB ಬ್ಯಾಂಕ್ ಅಕೌಂಟ್ ಕೂಡ ಆ್ಯಡ್ ಆಗಿದ್ದು ಇಲ್ಲಿ ತೋರಿಸುತ್ತೆ ಮತ್ತು ವೆರಿಫೈಡ್ ಅಂತಲೂ ತಿಳಿಸ್ಕೊಡುತ್ತೆ. ಈಗ ಆ್ಯಡ್ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಆ್ಯಡ್ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಅದರ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಬೇಕು. ಅದರ್ ಬ್ಯಾಂಕ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಅಕೌಂಟ್ ನಂಬರ್ ಇದ್ದರೆ ಅಷ್ಟೇ ಸಾಕಾಗಲ್ಲ, ಒಂದು IFSC ನಂಬರ್ ಕೂಡ IFSC ಕೋಡ್ ಕೂಡ ಇರಬೇಕು. ಅಕೌಂಟ್ ನಂಬರ್ 2 ಸರ್ತಿ ಹಾಕಿ, ಅದಾದ ನಂತರ ಇಲ್ಲಿ IFSC ಕೋಡನ್ನು ಹಾಕಿ, ಅದಾದ ನಂತರ ಬೆನಿಫಿಷರಿ ನೇಮನ್ನು ಕೂಡ ಹಾಕಿ. ಬೆನಿಫಿಷರಿ ನೇಮನ್ನು ಹಾಕಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಇಲ್ಲಿ ವೆರಿಫೈ ಅಂತ ಇದೆಯಲ್ಲ ಆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೇಮು ನೀವೇನಾದರೂ ಬೇರೆ ಆ್ಯಡ್ ಮಾಡಿದರೂ ಕೂಡ ಅದು ಅವರ ಬ್ಯಾಂಕ್ ಅಕೌಂಟ್ ನಂಬರಿನ ಒಂದು ಡೀಟೇಲ್ಸ್ ತಗೊಂಡು ಹೊಸ ನೇಮನ್ನು ನಿಮಗೆ ತಿಳಿಸ್ಕೊಡುತ್ತೆ. ಹೊಸ ನೇಮ್ ತಿಳಿಸಿಕೊಡುತ್ತೆ. ಅದರ ಮುಖಾಂತರ ನೀವು ಅದನ್ನು ಸೆಟ್ ಕೂಡ ಮಾಡ್ಬೋದು. ಮತ್ತು ನೀವು ಒಂದು ನಿಕ್ ನೇಮನ್ನು ಕೂಡ ಇಡ್ಬೋದು, ಇಲ್ಲಾಂದರೆ ಖಾಲಿ ಕೂಡ ಬಿಡ್ಬೋದು. ಅದಾದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೋ ಈಗ ಬೆನಿಫಿಷರಿ ಸಕ್ಸಸ್ಫುಲಿ ಆ್ಯಡ್ ಆಗುತ್ತೆ. ನಾನು ಇಲ್ಲಿ ಕೆಳಗಡೆ ಶೋ ಮಾಡ್ತೇನೆ. ಒಂದೇದು ಇಲ್ಲಿ HDFC ಅಂತ ನೋಡ್ಬೋದು, ಅದನ್ನು ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೆ. ಮತ್ತು ಅದಾದ ನಂತರ ಆಕ್ಸಿಸ್ ಅಕೌಂಟನ್ನು ಈಗ ಆ್ಯಡ್ ಮಾಡಿ ನಿಮಗೆ ತೋರಿಸಿದೆ. ಮತ್ತು KGB ಅಂದರೆ ವಿದಿನ್ KGB ಬ್ಯಾಂಕ್ ನೀವು ಸೆಂಡ್ ಮಾಡ್ತೀರೋ ಅದನ್ನು ಕೂಡ ನಿಮಗೆ ಸೆಟ್ ಮಾಡಿ ತೋರಿಸಿದೆ. ಈಗ ನಾವು ಸೆಂಡ್ ಮಾಡೋಣ ಬನ್ನಿ. ಇಲ್ಲಿ ಮೇಲ್ಗಡೆ ನಾನು ಮತ್ತೆ ಮೇನ್ ಪೇಜ್ಗೆ ಬರ್ತೇನೆ. ಮೇನ್ ಪೇಜ್ಗೆ ಬಂದ ನಂತರ ಇಲ್ಲಿ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ನೀವು KGBಗೆ ಕಳಿಸಿದರೆ KGBಯನ್ನು ಸೆಲೆಕ್ಟ್ ಮಾಡಿ ನೀವು ಕಳಿಸ್ಬೋದು. ಆದರೆ 1 ಅವರ್ ಇದನ್ನು ವೇಟ್ ಮಾಡಲೇಬೇಕು ಯಾವುದೇ ನೀವು ಬೆನಿಫಿಷರಿ ಆ್ಯಡ್ ಮಾಡಿದರೆ. ಈಗ ಅದರ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ತಾನೆ. ಅದರ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾನು ಮೊದಲೇ ಯಾಕೆ ಒಂದು ಬೆನಿಫಿಷರಿಯನ್ನು ಆ್ಯಡ್ ಮಾಡಿ ಇಟ್ಟಿದ್ದೆ ಅಂದರೆ ನಾನು ವಿಡಿಯೋ ಮಾಡೋಕ್ಕೋಸ್ಕರ ಮೊದಲೇ ಮಾಡಬೇಕಿತ್ತು, ಅದಕ್ಕೆ ಮಾಡಿದೆ. ವಿಡಿಯೋ ಮಾಡೋವಾಗಲೇ ಮಾಡಿದರೆ ಇದು 1 ಅವರ್ ನಾನು ವೇಟ್ ಮಾಡಬೇಕಾಗ್ತಾಯಿತ್ತು ಅದು ಆ್ಯಕ್ಸೆಸ್ಗೆ. ಅದಕ್ಕಾಗಿ ನಾನು ಈಗ ಮೊದಲೇ HDFC ಆ್ಯಡ್ ಮಾಡಿಟ್ಟಿದ್ದೆ. ಎರಡು ಕೂಡ ಸೇಮ್ ಪ್ರೊಸೆಸ್ಸೇ, ಆದರೆ ಇದಕ್ಕೆ ವೇಟ್ ಮಾಡಬೇಕಾಗುತ್ತೆ. ಈಗ ನಾನು ನಿನ್ನೆ ಆ್ಯಡ್ ಮಾಡಿರುವಂಥ ಒಂದು ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡ್ತಾರೆ. ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಒಂದು ಅಕೌಂಟ್ ಡೀಟೇಲ್ಸು ಎಲ್ಲ ಶೋ ಆಗ್ತದೆ, ಯಾವ ಅಕೌಂಟಿಂದ ಯಾವ ಅಕೌಂಟ್ಗೆ ಹೊಂಟಿದೆ ಅಂತೇಳಿ. ಮತ್ತು ಎಲ್ಲ ಕನ್ಫರ್ಮೇಷನನ್ನು ನೀವು ತೊಗೊಳ್ಳಿ. ಮತ್ತು ಯಾರಿಗಾದ್ರೂ ಅಮೌಂಟ್ ಹೋದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಇಲ್ಲಿ 3 ರೀತಿಯಾದ ಒಂದು ಟ್ರಾನ್ಸಾಕ್ಷನ್ ಮೋಡ್ ಇದೆ: IMPS, NEFT, RTGS. IMPS ಅಂದರೆ ಇನ್ಸ್ಟಂಟಾಗಿ ಮನಿ ಅವರಿಗೆ ಹೋಗುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇರೋದಿಲ್ಲ. ಆನ್ಲೈನ್ ಮೆಥಡ್ಗೆ ನೀವು ಬ್ಯಾಂಕ್ನಲ್ಲಿ ಹೋಗಿ ನೀವು ಫಂಡ್ ಟ್ರಾನ್ಸ್ಫರನ್ನು ಮಾಡ್ತೀರ ಅಂದರೆ ಅಕಾರ್ಡಿಂಗ್ ಟು IMPS ಚಾರ್ಜ್ ಬೇರೆ, NEFT ಚಾರ್ಜ್ ಬೇರೆ ಮತ್ತು RTGS ಚಾರ್ಜ್ ಬೇರೆ. ಈ ರೀತಿಯಾದ ಒಂದು
ಚಾರ್ಜಸ್ ಇರುತ್ತೆ. ಆದರೆ ಆನ್ಲೈನಲ್ಲಿ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ನೀವು 24 ಗಂಟೆಗಳ ಮೇಲೆ ನೀವು ಏನಾದರೂ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂದರೆ ಅಪ್ ಟು ನಿಮಗೆ 5 ಲ್ಯಾಕ್ ಪರ್ ಡೇ ನಿಮಗೆ ಲಿಮಿಟ್ ಕೂಡ ಇರುವಂಥದ್ದು ಪರ್ ಬೆನಿಫಿಷರಿ ಐಡಿಗೆ. ನೀವು IMPS ಏನಾದರೂ ಮಾಡ್ತೀರಾ ಅಂದರೆ ಇನ್ಸ್ಟಂಟ್ ಮನಿ ಟ್ರಾನ್ಸ್ಫರ್ ಆಗುತ್ತೆ. NEFT ಮಾಡ್ತೀರಾ ಅಂದರೆ 2 ಗಂಟೆಗಳ ಒಳಗಾಗಿ ಹೋಗುತ್ತೆ. ನೀವು RTGS ಅನ್ನು ಮಾಡ್ತೀರಾ ಅಂದರೆ ಅದು ಇನ್ಸ್ಟಂಟ್ ಹೋಗುತ್ತೆ. ಆದರೆ ಮಿನಿಮಮ್ ನಿಮ್ಮದು 2 ಲ್ಯಾಕ್ ಮೇಲೆ ನೀವು ಅದನ್ನ ಫಂಡ್ ಟ್ರಾನ್ಸ್ಫರನ್ನು ನೀವು ಮಾಡಬೇಕು. 2 ಲ್ಯಾಕ್ ಮೇಲೆ ಇದ್ದರೆ RTGS ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ವಿಡಿಯೋಗೋಸ್ಕರ ಒಂದು 10 ರುಪೀಸನ್ನು ಮಾಡ್ತಾಯಿದ್ದೇನೆ. NEFT ನಾನು ಮಾಡ್ತೇನೆ. ಇಲ್ಲಿ ರಿಮಾರ್ಕ್ಸ್ನಲ್ಲಿ ನೀವು ಬಿಲ್ ಪೇಮೆಂಟು ಇಲ್ಲಾಂದರೆ ಖಾಲಿ ಕೂಡ ಬಿಡ್ಬೋದು. ಇದನ್ನು ಇಲ್ಲಿ ನೀವು ಆ್ಯಡ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಒಂದು ಪಾಸ್ಬುಕ್ನಲ್ಲಿ ನೀವು ಪ್ರಿಂಟ್ ಮಾಡಿದಾಗ ನೀವು ಯಾಕೆ ಕಳಿಸಿದ್ದೀರಾ ಅಂತ ಕೂಡ ನೀವು ಇಲ್ಲಿ ಟೈಪ್ ಮಾಡಿದರೆ ನಿಮ್ಮ ಸ್ಟೇಟ್ಮೆಂಟ್ನಲ್ಲಿ ಅದು ನಿಮಗೆ ಶೋ ಕೂಡ ಆಗುತ್ತೆ. ಅದನ್ನು ನೀವು ಟ್ರ್ಯಾಕ್ ಮಾಡಲಿಕ್ಕೆ ತುಂಬಾ ಈಸಿ ಆಗುವಂಥದ್ದು. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅಮೌಂಟ್ ಎಂಟರ್ ಮಾಡಿ, ಟ್ರಾನ್ಸಾಕ್ಷನ್ ಮೋಡನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ಇನ್ನೊಮ್ಮೆ ಕನ್ಫರ್ಮೇಷನ್ ಪೇಜ್ ತೋರಿಸುತ್ತೆ. ನೀವು ಯಾರಿಂದ ಯಾರಿಗೆ ಕಳಿಸ್ತಾ ಇದ್ದೀರಾ, ಯಾವ ಮೆಥಡ್ನಲ್ಲಿ. ನಾನು NEFT ಅನ್ನು ಸೆಲೆಕ್ಟ್ ಮಾಡಿದ್ದೇನೆ. ಅದಾದ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೋ ನಿಮ್ಮ ಒಂದು MPIN ಅನ್ನು ಅಥೆಂಟಿಕೇಷನ್ಗೋಸ್ಕರ ಕೇಳ್ತಾ ಇದೆ. ಇಲ್ಲಿ MPIN ಅನ್ನು ನಾವು 6 ಡಿಜಿಟ್ ಹಾಕಬೇಕು. ಹಾಕಿದ ನಂತರ ಇಲ್ಲಿ ನೋಡೋದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ, ಯಾವುದೇ ರೀತಿಯಾದ OTP ಕೇಳಲ್ಲ. ಕೇವಲ ಒಂದು MPIN ಮೇಲೇ ನಿಮಗೆ ಇದು ಟ್ರಾನ್ಸಾಕ್ಷನ್ ಆಗುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಫುಲ್ ಡೀಟೇಲ್ಸ್ ಬೇಕಂದರೆ ಇಲ್ಲಿ ಎಲ್ಲ ರೀತಿಯಾದ ಟ್ರಾನ್ಸಾಕ್ಷನ್ ID, ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರು ಎಲ್ಲವೂ ಇರುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಯಾರಿಂದ ಯಾರಿಗೆ ಕಳಿಸಿದರೆ ಎಲ್ಲ ಇರುತ್ತೆ. ಮತ್ತು ಇನ್ನೊಂದು ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆಯಲ್ಲ, ಆ ಶೇರ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನೀವು ಅದನ್ನು ಶೇರ್ ಕೂಡ ಮಾಡ್ಬೋದು. ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಕ್ವಿಕ್ ಶೇರ್ ಮುಖಾಂತರ, ಇನ್ನಿತರ ಆ್ಯಪ್ಗಳಲ್ಲಿ ನೀವು ಮೆಸೇಜ್ ಮುಖಾಂತರ ಕೂಡ ನೀವು ಇದನ್ನ ಸೆಂಡ್ ಮಾಡ್ಬೋದು. ಈ ರೀತಿಯಾಗಿ ನೀವು ಇದನ್ನ ಟ್ರಾನ್ಸಾಕ್ಷನನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಬೇಕು. ಮತ್ತು ಇನ್ನೊಂದು ಏನಂದರೆ, ನೀವು ಎಲ್ಲ ಈಗ ಕಂಪ್ಲೀಟ್ ಮಾಡಿದಿರಿ, ಅದನ್ನ ನಾವು ಅದು ಒಮ್ಮೊಮ್ಮೆ ಏನಾಗುತ್ತೆ NEFT ತುಂಬಾ ಲೇಟ್ ಆಗುತ್ತೆ. ಅದು ಸಕ್ಸಸ್ ಆಗಿದೆ ಇಲ್ಲ ಅಂತ ನೋಡಲಿಕ್ಕೆ ಇಲ್ಲಿ ಹಿಸ್ಟ್ರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಸಕ್ಸಸ್ಫುಲ್ಲಾಗಿ ನಮ್ಮ ಒಂದು ಅಮೌಂಟು ಸೆಂಡ್ ಆಗಿದೆ. ನೀವು ಇನ್ಸ್ಟಂಟ್ NEFT ಆಗೋದಿಲ್ಲ, ಅದು 2 ಅವರ್ಸ್ ಒಳಗಾಗಿ ಆಗುತ್ತೆ. ನನ್ನ ಟೈಮ್ನಲ್ಲಿ ಇಲ್ಲಿ ನೋಡ್ಬೋದು ಒಂದು 1 ಅವರ್ ಒಳಗಾಗಿ ಇದು ನನಗೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿತ್ತು. ನಿಮಗೇನಾದರೂ ಇನ್ಸ್ಟಂಟ್ ಬೇಕಂದರೆ ನೀವು IMPS ಅನ್ನು ಚೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು 2 ಲಕ್ಷದ ಮೇಲೆ ನೀವು ಅಮೌಂಟನ್ನು ಸೆಂಡ್ ಮಾಡ್ತಾ ಇದ್ದೀರಿ ಅಂದರೆ RTGS ಕೂಡ ಸೆಲೆಕ್ಟ್ ಮಾಡಿ. ಅಲ್ಲಿಂದ ಕೂಡ ನಿಮಗೆ ಇನ್ಸ್ಟಂಟಾಗಿ ಇದು ಕ್ರೆಡಿಟ್ ಆಗುವಂಥದ್ದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗನ್ನು ಹೇಗೆ ರಿಜಿಸ್ಟರ್ ಮಾಡಬೇಕಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. KGB ರಿಲೇಟೆಡ್ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಮೆಸೇಜ್ ಕೂಡ ಮಾಡಿ ನಮಗೆ ಇನ್ಸ್ಟಾಗ್ರಾಮ್ನಲ್ಲಿ, ಅಲ್ಲಿ ಕೂಡ ನಿಮಗೆ ರಿಪ್ಲೈ ಮಾಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಹೈಪ್ ಅಂತ ಬಟನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.